ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಏನಂತಂದರೆ ಒಂದು ಪಿ ಎಫ್ ಒಂದು ಮಾಹಿತಿ ಇರುತ್ತೆ. ಸೊ ಪಿ ಎಫ್ ಬಗ್ಗೆ ಕಂಪ್ಲೀಟಾಗಿ ಅಂತ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇವಾಗ ಒಂದು ಯು ಪಿ ಐ ಅಥವಾ ಎ ಟಿ ಎಮ್ಗಳಲ್ಲಿ ಏನೊಂದು ನಮ್ಮ ಪಿ ಎಫನ್ನು ವಿತ್ಡ್ರಾ ಮಾಡ್ಕೋಬಹುದು ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎ ಟಿ ಎಮ್ಮಿಂದ ಯು ಪಿ ಐಯಿಂದ ನಿಜವಾಗ್ಲೂ ನಮ್ಮ ಪಿ ಎಫ್ ಅಮೌಂಟನ್ನು ವಿತ್ಡ್ರಾ ಮಾಡ್ಕೋಬಹುದಾ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದ್ರ ಜೊತೆಗೇ ಇನ್ನೂ ಹಲವಾರು ಒಂದು ಅಪ್ಡೇಟ್ಸ್ಗಳು ಬಂದಿದೆ ಪಿ ಎಫ್ ಬಗ್ಗೆ. ಸೊ ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಹಣ ವಿತ್ಡ್ರಾ ಮಾಡ್ಬೋದು ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಯಾವ ಥರ, ಏನು, ಹೆಂಗೆ ಅನ್ನೋದನ್ನು ನಾವಿವಾಗ ನೋಡೋಣ. ಮೊದಲು ಏನಪ್ಪ ಅಂತಂದರೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದಾರೆ. ಸೊ ಏನಂತಂದರೆ ಎ ಟಿ ಎಮ್ ಅಥವಾ ಯು ಪಿ ಐ ಮೂಲಕ ಹಣ ಹಿಂಪಡೆದುಕೊಳ್ಳುವುದು. ಸೊ ಬ್ಯಾಂಕ್ ಲಿಂಕ್ ಮಾಡಿರುವ ಖಾತೆಗಳಲ್ಲಿ ಇ ಪಿ ಎಫ್ ಸದಸ್ಯರು ಹಣ ಪಡೆಯಲು ಸಾಧ್ಯವಾಗುತ್ತದೆ. ಅಂದರೆ ನಿಮ್ಮ ಒಂದು ಬ್ಯಾಂಕ್ ಲಿಂಕ್ ಇರುತ್ತೆ ನೋಡಿ, ಸೊ ಅದರಿಂದ ನೀವು ತಗೋಬೋದು ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಿದ್ದಾರೆ. ಅದೇ ರೀತಿ ಆಟೋ ಕ್ಲೈಮ್ ಸೆಟಲ್ಮೆಂಟ್, 1 ಲಕ್ಷದೊಳಗಿನ ಮೊತ್ತದ ಪ್ರಕ್ರಿಯೆ ಮನುಷ್ಯರ ಬದಲಿಗೆ ಸಾಫ್ಟ್ವೇರ್ ಮೂಲಕ ತ್ವರಿತವಾಗಿ ಇತ್ಯರ್ಥವಾಗುತ್ತದೆ. ಅಂತಂದರೆ ನಿಮಗೆ ಇವಾಗ ಮೊದಲೆಲ್ಲ ಏನು ಮಾಡಬೇಕಪ್ಪ ಅಂತಂದರೆ ಅಪ್ಲೈ ಮಾಡ್ಕೋಬೇಕಾಗಿತ್ತು ಪಿ ಎಫನ್ನು. ಸೊ ಈ ಥರ. ಸೊ ಇವಾಗ ಆ ಥರ ಇಲ್ಲ. ಎಕ್ಸಿಸ್ಟ್ ಆದ ಮೇಲೆ ನೀವು ಡೈರೆಕ್ಟಾಗಿ ಏನಾಗುತ್ತಪ್ಪ ಅಂದರೆ ಆಟೋ ಕ್ಲೈಮ್ ಆಗಿಬಿಡುತ್ತೆ. ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಜಮಾ ಆಗಿಬಿಡುತ್ತೆ, 1 ಲಕ್ಷದ ಒಳಗಡೆ ಇದ್ದರೆ ಮಾತ್ರ. ಸೊ ಸೆಟಲ್ಮೆಂಟ್ ವೇಗ, ಸೊ ಸೆಟಲ್ಮೆಂಟು ಕೂಡ ನಿಮಗೆ ಬೇಗನೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಕೆಲವೊಂದು ಸಾಫ್ಟ್ವೇರ್ಗಳಲ್ಲಿ ಬದಲಾವಣೆ ಕೂಡ ಆಗಿದೆ. ಸೊ ಇ ಪಿ ಎಫ್ ನೀವು ಅಪ್ಲೈ ಮಾಡೋದಕ್ಕೆ ಹೋದಾಗ ಕೆಲವೊಂದು ಸಾಫ್ಟ್ವೇರ್ಗಳಲ್ಲೂ ಕೂಡ ಬದಲಾವಣೆ ಆಗಿದೆ. ಏನಂತಂದರೆ ಕೆ ವೈ ಸಿ ಸರಿಪಡನೆ ಸುಲಭಗೊಂಡಿದೆ. ಅಂದರೆ ಕೆ ವೈ ಸಿಯನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತಪ್ಪ ಅಂತಂದರೆ ಕೆ ವೈ ಸಿ ಮಾಡೋದಕ್ಕೆ ನಿಮಗೆ ಈಸಿಯಾಗಿದೆ ಅಂತ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಯು ಎನ್ ಆಧಾರಿತ ಮುಖ ದೃಢೀಕರಣ. ಸೊ ಅದೇ ರೀತಿ ಫೇಸದು ಕೂಡ ಒಂದು ಕೊಟ್ಟಿದ್ದಾರೆ. ಯು ಎನ್ಗೆ ಚೆಕ್ ಅಥವಾ ಆಧಾರ್ ಪಾಸ್ಬುಕ್ ಅಪ್ಲೋಡ್ ಅನಿವಾರ್ಯತೆ ತೆಗೆದುಹಾಕಲಾಗಿದೆ. ಸೊ ನೆಕ್ಸ್ಟ್ ಪಿ ಎಫ್ ನೀವು ಅಪ್ಲೈ ಮಾಡಬೇಕಾದ್ರೆ ಲಾಸ್ಟಲ್ಲಿ ನಿಮ್ಮ ಚೆಕ್ ಅಥವಾ ಒಂದು ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜನ್ನು ನೀವು ಅಪ್ಲೋಡ್ ಮಾಡಬೇಕಾಗ್ತಿತ್ತು ಮೊದಲೆಲ್ಲ. ಸೊ ಅದನ್ನು ಇವಾಗ ಏನು ಬಂದರೆ ಕ್ಯಾನ್ಸಲ್ ಮಾಡಿದ್ದಾರೆ. ಕಾರ್ಮಿಕನ ಕ್ಲೈಮ್ಗೆ ಉದ್ಯೋಗದಾತ ಅಥವಾ ಇ ಪಿ ಎಫ್ ಅನುಮೋದನೆ ಬೇಕಾಗಿಲ್ಲ. ಸೊ ನೀವು ನಿಮ್ಮ ಹಣನ ಕ್ಲೈಮ್ ಮಾಡಿ ಆದ ಮೇಲೆ ಅದಕ್ಕೆ ಏನಂತಂದರೆ ಎಂಪ್ಲಾಯರ್ದು ಒಂದು ಅಪ್ರೂವಲ್ ಬೇಕಾಗ್ತಿತ್ತು ಮೊದಲು. ಸೊ ಇವಾಗ ಅದು ಯಾವುದೇ ರೀತಿಯಾದಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀವು ಕ್ಲೈಮ್ ಮಾಡಿದ್ರೆ ಅಂದರೆ ಡೈರೆಕ್ಟಾಗಿ ನಿಮಗೆ ಕ್ರೆಡಿಟ್ ಆಗುತ್ತೆ ಅನ್ನೋ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಈ ಒಂದು ಯೋಜನೆ ಯಾವಾಗ ಜಾರಿ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಈ ಒಂದು ಸೇವೆ ಮುಂದಿನ 1 ಅಥವಾ 2 ತಿಂಗಳಲ್ಲಿ ಲಭ್ಯವಾಗ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದೆ. ಸೊ ಇದೊಂದು ಅಪ್ಡೇಟ್ ಏನಿದೆ ಎಲ್ಲನೂ ಇನ್ನೊಂದು 2 ತಿಂಗಳಲ್ಲಿ ಬರೋ ಒಂದು ಚಾನ್ಸಸ್ ಇದೆ ಅಂತ ಕೊಟ್ಟಿದ್ದಾರೆ. ನಿಮ್ಮ ಬ್ಯಾಂಕನ್ನು ಆದಷ್ಟು ನಿಮ್ಮ ಇ ಪಿ ಎಫ್ಗೆ ಲಿಂಕ್ ಮಾಡಿ ಇಟ್ಕೊಳ್ಳಿ, ಇನ್ನು ಯಾರೆಲ್ಲ ಮಾಡಿಲ್ಲ ಅಂತಂದರೆ. ಅದೇ ರೀತಿ ನಿಮ್ಮ ಯು ಎ ಅನ್ನು ಆ್ಯಕ್ಟಿವ್ ಮಾಡ್ಕೊಂಡು ಇಟ್ಕೊಂಡಿರಿ, ಮತ್ತು ಕೆ ವೈ ಸಿಯನ್ನು ಅಪ್ಡೇಟಲ್ಲಿ ಇಟ್ಟಿರಿ. ಸೊ ಇದೊಂದು ಮಾಹಿತಿ ಸ್ನೇಹಿತರೆ ಪಿ ಎಫ್ ಕುರಿತು. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.